ಸೊ ಹೆಲೋ ಎಸ್ ಜಿ ಫ್ಯಾಮ್, ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಆಲ್ಮೋಸ್ಟ್ ಎಲ್ಲ ಗ್ಯಾಜೆಟ್ಸ್ ತೊಗೊಂಡಿದ್ದೀನಿ, ಬಟ್ ಆದರೂ ನನಗೆ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ದೇರ್ ಇಸ್ ಸಮ್ ಪರ್ಸ್ನಲ್ ರೀಸನ್ಸ್. ಸೊ ಓಕೆ, ಟುಡೇ ಐಮ್ ಸೋ ಹ್ಯಾಪಿ. ಸೊ ಇವಾಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಬಟ್ ಬಿಕಾಸ್ ಆಫ್ ನನ್ನ ಬೈಕ್ ಏನಿದೆ ಅದು ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ 14,000 ಕಿಲೋಮೀಟ್ರ್ ಓಡಿದೆ. ಸುಮಾರು 4-5 ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಟ್ರಿಪ್ ಹೋಗಿದ್ದೀನಿ ಸುಮಾರು. ನಿಮಗೆ ಗೊತ್ತಲ್ಲ, ವಯನಾಡ್ ಇರ್ಬೋದು, ಮ್ಯಾಂಗ್ಳೂರು ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಎಲ್ಲ ಕಡೆಯೂ ಹೋಗಿದ್ದೀನಿ. ಬಟ್ ಈ ಗಾಡಿ ನಂಗೆ ತುಂಬಾ ಇಷ್ಟ ಆಯಿತು. ಗಾಡಿ ಮೈಲೇಜಿಂದ ಹಿಡಿದು ಪರ್ಫಾರ್ಮೆನ್ಸಿಂದ ಹಿಡಿದು ಎಲ್ಲೂ ನನಗೆ ಬೇಜಾರಂತ ಅನ್ನಿಸ್ಲಿಲ್ಲ. ಸಿಟಿಲೂ ಅಷ್ಟೇ, ಸಿಟಿ ರೈಡಲ್ಲೂ ಅಷ್ಟೇ ಮೈಲೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. ಸೊ ಬನ್ನಿ, ಇವತ್ತು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಟಯರ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಟಯರ್ ಆಲ್ಮೋಸ್ಟ್ ಹೋಗಿದೆ. ಸೊ ಮಳೆ ಟೈಮಲ್ಲಿ ಸ್ವಲ್ಪ, ಆಮೇಲೆ ಹೈ ಸ್ಪೀಡಲ್ಲಿ ಹೋದಾಗ ಗಾಡಿ ಸ್ವಲ್ಪ ಸ್ಲಿಡ್ ಆಗುತ್ತೆ. ಸೊ ಅದಕ್ಕೆ ಗಾಡಿ ಟಯರ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನಾನು ಟಯರ್ ತೊಗೊಂಡಿದ್ದೀನಿ. ಸೊ ಬಿಫೋರ್ ದ್ಯಾಟ್ ಈ ಟಯರಲ್ಲಿ ಸ್ವಲ್ಪ ನಾನು ಒಂದು ಬರ್ನ್ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಇವಾಗ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಟಯರ್ ಹೋಗಿದೆ ನೋಡಿ, ಎಲ್ಲ ಟಯರ್ ಹೋಗಿದೆ. ಸೊ ಅದಕ್ಕಿಂತ ಮುಂಚೆ ಗಾಡಿನ ಸ್ವಲ್ಪ ಸಿನಿಮ್ಯಾಟಿಕ್ ವೀಡಿಯೋಸ್ ಮಾಡೋಣ. ಸೊ ನೋಡ್ಕೊಳ್ಳೋಣ ಅಂತ ಬನ್ನಿ. ಹೇಳಬೇಕು ಅಂದರೆ ಎವ್ರಿ ರೈಡರ್ ಟೆಲ್ಸ್ ಅ ನ್ಯೂ ಸ್ಟೋರಿ, ಬಟ್ ನಾವು ಟುಡೇ ಚೇಂಜ್ ಮೈ ನ್ಯೂ ಚಾರ್ಟ್. ಸೊ ನೋಡಿದ್ರಲ್ಲ, ಸೊ ಗಾಡೀಲಿ ಅಷ್ಟೊಂದು ಆಗಲಿಲ್ಲ, ಪವರ್ ಕಮ್ಮಿ ಇದೆ. ಬಟ್ ಆದರೂ ಟ್ರೈ ಮಾಡಿದ್ದೀನಿ. ನೋಡಿ ಯಾವ ಥರ ಲೆವೆಲಿಗೆ ಆಗಿದೆ. ಸಾರಿ. ಸೊ ಬನ್ನಿ, ಇವಾಗ ಹೊಸ ಟೈರ್ ಇನ್ಸ್ಟಾಲ್ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಚೆನ್ನಾಗಿದೆ ಟೈರು, ನೆನ್ನೆ ತಗೊಬಂದೆ. ಬನ್ನಿ ಇನ್ಸ್ಟಾಲ್ ಮಾಡೋಣ. ಸೊ ಫೈನಲಿ ನಮ್ಮ ಟೈರ್ ಹೊಸದು ಹಾಕೋ ಟೈಮ್ ಬಂತು. ಸೊ ನೋಡ್ತಾ ಇದ್ದಲ್ಲ, ಇದೇ ಒಂದು C8 ಟೈರ್, 100/90 ಸೆಕ್ಷನ್ ಟೈರ್. ಸೊ ಬನ್ನಿ ಹಾಕೋಣ ಹೋಗಿ. ಸೊ ನೋಡಿ, ಈ ಟೈರ್ ಇದು ಟಚ್ ಆಗುತ್ತೆ. ಸೊ ಬನ್ನಿ ಹಾಕ್ಸೋಣ. ಸೊ ಇದು ಬಂದ್ಬಿಟ್ಟು 100/190 ಸೆಕ್ಷನ್. ನೋಡಿ ಸರ್, ಈಗ ನನ್ನ ಮಗನೇ ಈ ಗಾಡಿ ಟೈರ್ ಹಾಕಿ 3/4 ಗಂಟೆ ತಗೊಂಡ. ಹೊಸ ಎಕ್ಸ್ಪೀರಿಯನ್ಸು. ಅದು ಬೇರೆ ಜೊತೆ ಎಲ್ಲೋ ಬಿಸಾಕ. ನೋಡಿ, ಇವನಿಗೆ ದುಬೈಲಿ ಹುಡುಗಿದ್ರೆ ನೋಡಿ ಇವನಿಗೆ
ಸೊ ನೋಡಿದ್ರಲ್ಲ, ಟೈರ್ನ ಫಿಕ್ಸ್ ಮಾಡಾಯಿತು. ಬಟ್ ಆದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು ಇವಾಗ. ಏನಾಯಿತು ಅಂದರೆ ಅವನು ಕರೆಕ್ಟಾಗಿ ಟೈರ್ನ ಫಿಕ್ಸ್ ಮಾಡಿರಲಿಲ್ಲ. ಸೊ ಗಾಡಿ ಹೋಗ್ತಾ ಇದ್ದಾಗೆ ಸಡನ್ನಾಗಿ ಬ್ಲಾಕ್ ಆಯಿತು ಟೈರು. ಒಂದೇ ಸರ್ತಿ ಸ್ಕಿಡ್ ಆಯಿತು ಗಾಡಿ. ನಾನು ಕೂಡ ಬಿದ್ದುಬಿಟ್ಟೆ ನೋಡಿ, ಬಟ್ ಮತ್ತೆ ಹೋಗಿ ತಳ್ಕೊಂಡೋಗಿ ಮತ್ತೆ ಅದನ್ನು ರೆಡಿ ಮಾಡಿಸಿ. ಸೊ ಒಳಗಡೆ ಏನು ಡ್ರಮ್ ಇದೆ ಅದು ಸ್ವಲ್ಪ ಸ್ಕ್ರಾಚಸ್ ಆಗಿಬಿಟ್ಟಿದೆ. ಸೊ ನನಗೆ ಇವಾಗ ಏನು ಅನಿಸ್ತಿದೆ ಅಂದರೆ ಸ್ಪೀಡಾಗಿ ಹೋಗೋಕ್ಕೆ ಸ್ವಲ್ಪ ನನಗೆ ಭಯ ಆಗ್ತಾಯಿದೆ. ಎಲ್ಲಿ ಮತ್ತೆ ಡ್ರಮ್ ಬ್ಲಾಕ್ ಆದರೆ ನೆಕ್ಸ್ಟ್ ಲೆವೆಲಾಗಿ ಆಕ್ಸಿಡೆಂಟ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನಾಳೆ ಹೋಗಿ ಮತ್ತೆ ಅದನ್ನು ಓಪನ್ ಮಾಡಿಸಿ ಅದನ್ನು ಚೆಕ್ ಮಾಡಿಸ್ತೀನಿ. ಸೊ ಇಷ್ಟೇ. ಬಟ್ ತುಂಬ ಖುಷಿಯಾಯಿತು ಹೊಸ ಟೈರ್ ಅಪ್ಡೇಟ್ ಮಾಡಿಸಿರೋದಕ್ಕೆ, ಇನ್ಸ್ಟಾಲ್ ಮಾಡಿಸಿರೋದಕ್ಕೆ. ಸೊ ಏನಿಲ್ಲ, ನೋಡ್ತಾಯಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.